ಹಕ್ಕುಪತ್ರ ಕೊಡ್ತೀನಿ ಅಂತ. ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಸ್ಟಾರ್ ಚಂದ್ರು ಅವ್ರ ಜೊತೆ MLC ದಿನೇಶ್ ಗುಳಿಗೌಡರ ಜೊತೆ ಬಂದು ಈ ಇಷ್ಟು ನಿವಾಸಿಗಳಿಗೆ ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ. ಅವರ 75 ವರ್ಷಗಳ ವನವಾಸ ಇವತ್ತಿಗೆ ಕೊನೆಯಾಗಿದೆ. ಇವತ್ತು ಅವರಿಗೆಲ್ಲ ಹಕ್ಕುಪತ್ರ ಸಿಕ್ಕಿದೆ. ಮಂಡ್ಯದಲ್ಲಿ 2,000 ಮನೆಗಳಿಗೆ ಹಕ್ಕುಪತ್ರಗಳದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದೆ. ನನ್ನ 4 ವರ್ಷದ ಮುಂದಿನ ಅವಧಿಯಲ್ಲಿ ಯಾರೂ ಕೂಡ ಹಕ್ಕುಪತ್ರ ವಂಚಿತರಾಗಿದೆ ಎಲ್ಲರಿಗೂ ಹಕ್ಕುಪತ್ರವನ್ನು ಕೊಡುವಂಥ ಮಾತನ್ನು ನಾನು ಆಡ್ತಾ ಇದ್ದೀನಿ. ಈಗ ಪ್ರತಿದಿನ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಒಂದೊಂದು ತಿಂಗಳಲ್ಲಿ ಒಂದೊಂದು ಸ್ಲಮ್ಗೆ ಹಕ್ಕುಪತ್ರ ಕೊಡಿಸ್ಬೇಕು, ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಮಾಡಿ ಪ್ರತಿ ತಿಂಗಳು ಇನ್ಮೇಲೆ ಒಂದೊಂದು ಮೀಟಿಂಗ್ಗಳೆಲ್ಲ 10 ಸರಿ ಮೀಟಿಂಗ್ ಮಾಡಿ ಎಲ್ಲ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡೋದನ್ನು ಮಾಡ್ತಾ ಇದ್ದೀನಿ. 78 ವರ್ಷಗಳ ಇಂದ ಹಕ್ಕುಪತ್ರಕ್ಕೆ ಮಂಡ್ಯ ಶ್ರಮಿಕ ಜನರ ಮೂಲಭೂತ ಸಮಸ್ಯೆಗಳಿಗೆ ಮತ್ತು ವಸತಿಗಳಿಗೆ ಹೋರಾಟ ಮಾಡ್ತಾ ಇವತ್ತು ಬಂದಿರುವಂಥದ್ದು ಬಹಳ ನಿಧಾನ ಅಂತ ಹೇಳ್ತೀನಿ. ಆದರೆ ಸ್ವತಂತ್ರ ಪೂರ್ವದಿಂದ ಇಲ್ಲಿ ತನಕನೂ ಬರೀ ಶ್ರಮಿಕ ಜನರ ಹೋರಾಟವಾಗಿದೆ. ಇವತ್ತಿಗಾದರೂ ಈ ಜನರಿಗೆ ಹಕ್ಕುಪತ್ರ ಸಿಕ್ಕಿದೆಯಲ್ಲ ಅಂತ ಒಂದು ನೆಮ್ಮದಿ ಸಿಕ್ಕಿದೆ. ಈಗ ಶಾಸಕರು ಹಕ್ಕುಪತ್ರ ಕೊಟ್ಟಿರುವಂಥದ್ದಕ್ಕೆ ನ್ಯೂ ತಮಿಳ್ ಕಾಲೋನಿಯ ಸಮಸ್ತ ಜನರು ಕೂಡ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮಂಡ್ಯ ನಗರದಲ್ಲಿ 24 ಶ್ರಮಿಕ ನಗರಗಳಿದೆ. ಈಗ ಹಂತವಾಗಿ ಒಂದೊಂದು ಸ್ಲಮ್ಗಳ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ಲಮ್ಗಳಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡೋದ್ರ ಜೊತೆಗೆ ಪ್ರತಿ ಸ್ಲಮ್ಮಲ್ಲೂ ಹೆಚ್ಚುವರಿ ಕುಟುಂಬಗಳಿಗೆ ಹೊಸದಾಗಿ ನಿವೇಶನವನ್ನು ಮೀಸಲಿಟ್ಟು ಅವರಿಗೆ ಇಂಡಿವಿಜುವಲ್ ಆಗಿ ನಿವೇಶನವನ್ನು ವಿತರಿಸುವಂಥದ್ದು ಕೂಡ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ. ಮತ್ತು ಕೆಲವು ಸ್ಲಮ್ಗಳಲ್ಲಿ ಕಾನೂನು ತೊಡಕುಗಳಿದೆ, ಕಾನೂನು ಸಮಸ್ಯೆಗಳಿದೆ, ಅದನ್ನು ಕೂಡ ನಿವಾರಣೆ